ಸ್ನೇಹಿತರೆ, ನಿಮಗೆ 2 ಆಪ್ಷನ್ ಕೊಡ್ತೀನಿ. ನೆಕ್ಸ್ಟ್ 1 ಗಂಟೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಟಾಸ್ಕ್ ಮಾಡ್ಬೋದು. ಮೊದಲನೇದಾಗಿ 1 ಗಂಟೆ ಸ್ಟಡಿ ಅಥವಾ 1 ಗಂಟೆ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋಸ್ ನೋಡ್ಬೋದು. ಸೊ ಇದರಲ್ಲಿ ಯಾವ ಕೆಲಸವನ್ನು ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ? ನಿಶ್ಚಿತವಾಗಿ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋಸ್ ನೋಡೋದು. ಸ್ಟಡಿ ಮಾಡೋದ್ರಿಂದ ಅಥವಾ ಯಾವುದಾದ್ರೂ ಪ್ರೊಡಕ್ಟಿವ್ ಕೆಲಸ ಮಾಡೋದ್ರಿಂದಾಗಲಿ ನಮಗೆ ಲಾಭ ಆಗುತ್ತೆ ಅಂತ ಗೊತ್ತಿದ್ರು ನೀವು ವಿಡಿಯೋಸ್ ನೋಡೋದನ್ನೇ ಚೂಸ್ ಮಾಡ್ತೀರಾ. ಬಟ್ ಯಾಕೆ? ಈಗ ನಿಮ್ಮ ಆನ್ಸರ್ ಆಗಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡೋದು ಎಫರ್ಟ್ಲೆಸ್ ಆಗಿರುತ್ತೆ ಮತ್ತು ಇದನ್ನು ಮಾಡೋದಕ್ಕೆ ಯಾವುದೇ ಕಷ್ಟಪಡಬೇಕಾಗಿಲ್ಲ. ಆದರೆ ಇದರಿಂದ ನಿಮ್ಮ 1 ಗಂಟೆ ವೇಸ್ಟ್ ಆಗುತ್ತಲ್ವಾ? ಸೊ ಇಲ್ಲಿ ಒಂದು ಪ್ರಶ್ನೆ ಉಂಟಾಗುತ್ತೆ. ಪ್ರತಿ ಸಲ ಈ ಪ್ರಯತ್ನ ಮತ್ತು ಆರಾಮದ ನಡುವೆ ಯಾವತ್ತೂ ಗೆಲ್ಲೋದು ಈ ಎಫರ್ಟ್ಲೆಸ್ ತನನೇ. ಬಟ್ ಅಗೇನ್ ಯಾಕೆ? ಈ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕಾದ್ರೆ ನಿಮಗೆ ಮೊದಲು ಕಂಫರ್ಟ್ ಝೋನ್ ಏನು ಅಂತ ಗೊತ್ತಿರಬೇಕು. ಮತ್ತು ಯಾಕೆ ಇದು ನಿಮ್ಮನ್ನು ನಿಮ್ಮ ಬೆಸ್ಟ್ ವರ್ಜನ್ ಆಗೋದಕ್ಕೆ ಬಿಡಲ್ಲ? ಇವತ್ತಿನ ಮನುಷ್ಯ ತನ್ನ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ತುಂಬ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. AC ಯೂಸ್ ಮಾಡಿ ಟೆಂಪ್ರೇಚರ್, ಹ್ಯೂಮಿಡಿಟಿ, ಗಾಳಿಯ ವೇಗ ಎಷ್ಟಿರಬೇಕು ಇವೆಲ್ಲವನ್ನು ನಾವು ಇವತ್ತು ಕಂಟ್ರೋಲ್ ಮಾಡ್ಬೋದು. ಆದರೆ ಇಮ್ಯಾಜಿನ್ ಮಾಡಿ ನೋಡಿ, ನಮ್ಮ ಪೂರ್ವಜರು ಬಿಸಿಲು, ಗಾಳಿ, ಮಳೆ, ಚಳಿ ಅಂತ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗಿತ್ತು. ಸಾವಿರಾರು ವರ್ಷಗಳ ತನಕ ಅವರು ವಾಸಿಸುತ್ತಿದ್ದ ಜಾಗ ಅವರಿಗೆ ಈ ಪ್ರಾಬ್ಲಮ್ಸ್ಗಳಿಂದ ಬಚಾವ್ ಮಾಡೋದಕ್ಕೆ ಯೋಗ್ಯತೆ ಹೊಂದಿರಲಿಲ್ಲ. ಇದೇ ಪ್ರಾಬ್ಲಮ್ಸ್ಗಳಿಂದ ಮನುಷ್ಯರು ಕಂಫರ್ಟ್ನ ಹುಡುಕಾಟದಲ್ಲಿ ಇವಾಲ್ವ್ ಆಗೋದಕ್ಕೆ ಶುರು ಆಯಿತು. ಇವತ್ತಿಗೆ ನಾವು ಎಲ್ಲ ರೀತಿಯ ಮಾಡರ್ನ್ ಕಂಫರ್ಟ್ನಿಂದ ನಮ್ಮನ್ನು ಆವರಿಸಿಕೊಂಡಿದ್ದೇವೆ. ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಪ್ರೊಸೆಸ್ಡ್ ಫುಡ್ ನಮ್ಮ ಜೀವನವನ್ನು ಮೊದಲಿಗಿಂತ ತುಂಬ ಈಸಿ ಮಾಡಿದೆ. ಆದರೆ ಇದೇ ಕಂಫರ್ಟ್ನಿಂದ ಮನುಷ್ಯರು ಇವತ್ತು ಮೆಂಟಲಿ ಮತ್ತು ಫಿಸಿಕಲ್ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗ್ತದೆ. ಗ್ರೇಟ್ ಥಿಂಗ್ಸ್ ನೆವರ್ ಕಮ್ ಫ್ರಮ್ ಕಂಫರ್ಟ್ ಝೋನ್ಸ್ ಅಂತ ಹೇಳ್ತಾರೆ. ಹಾಗಾದರೆ ಈ ಕಂಫರ್ಟ್ ಝೋನಿಂದ ಹೊರಗೆ ಬರೋದು ಹೇಗೆ? ಸ್ನೇಹಿತರೆ, ಇವರು ಫ್ರೆಂಡ್ಸ್ ಒಂದು ದೋಣಿಯಲ್ಲಿ ಕುಂತಿರ್ತಾರೆ. ಯಾವುದೇ ಚಾಲೆಂಜ್, ಯಾವುದೇ ಸ್ಟ್ರೆಸ್ ಬೇಡ, ಆರಾಮದಾಯಕ ಜೀವನವೇ ಒಳ್ಳೆಯದು ಅಂತ ನಂಬಿಕೆ ಹೊಂದಿರೋರು. ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ಇಂಥ ಒಂದು ಜಾಗದಲ್ಲಿ ಪುರಾತನ ಕಾಲದ ಖಜಾನೆ ಇದೆ, ನಿಮಗೆ ಆ ಜಾಗ ಗೊತ್ತಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ಅಂತ ಉತ್ತರ ಕೊಡ್ತಾರೆ. ಆದರೆ ಅವರಿಗೆ ಆ ಜಾಗ ಗೊತ್ತಿರುತ್ತೆ. ಅವರಿಬ್ರು ಇವತ್ತು ರಾತ್ರಿ ಆ ಜಾಗಕ್ಕೆ ಹೋಗಿ ಆ ಖಜಾನೆಯನ್ನು ಪಡೆದುಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾರೆ. ತಮ್ಮ ದೋಣಿಯಲ್ಲಿ ಕುಳಿತು ಅವರು ಇಡೀ ರಾತ್ರಿ ಕಷ್ಟಪಟ್ಟು ಹುಟ್ಟು ಹಾಕ್ತಾರೆ. ಅವರಿಗೆ ಆಶ್ಚರ್ಯ ಆಗುತ್ತೆ. ಕೇವಲ 1 ಗಂಟೆಯಲ್ಲಿ ಅವರು ಆ ಜಾಗಕ್ಕೆ ಹೋಗಬಹುದಿತ್ತು. ಇಷ್ಟೊತ್ತಾದರೂ ಯಾಕೆ ನಾವು ಆ ಜಾಗಕ್ಕೆ ಬಂದು ತಲುಪಲಿಲ್ಲ? ಬೆಳಕು ಹರಿದ ನಂತರ ನೋಡ್ತಾರೆ, ಅವರ ದೋಣಿ ಇದ್ದಲ್ಲೇ ಇತ್ತು. ಕಾರಣ, ಅವರು ದೋಣಿಗೆ ಕಟ್ಟಿದಂಥ ಹಗ್ಗವನ್ನು ಕತ್ತರಿಸೋದಕ್ಕೆ ಮರೆತೋಗಿದ್ರು. ಈ ಕಥೆಯನ್ನು ನಾವು ನಮ್ಮ ಜೀವನದ ಜೊತೆಗೂ ಹೋಲಿಕೆ ಮಾಡಿ ನೋಡಬೇಕು. ಯಾವ ರೀತಿ ಆ ಯುವಕನಿಗೆ ಖಜಾನೆ ಪಡೆಯುವುದು ಒಂದು ಸ್ಟ್ರಾಂಗ್ ಪರ್ಪಸ್ ಆಗಿತ್ತು. ಅದರಿಂದ ಅವರು ತಮ್ಮ ಕಂಫರ್ಟ್ ಝೋನ್ನ ಬಿಡೋದಕ್ಕೆ ತಕ್ಷಣ ರೆಡಿ ಆಗ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಒಂದು ಸ್ಟ್ರಾಂಗ್ ಪರ್ಪಸ್ ಇರಬೇಕು. ಅದನ್ನು ಪಡೆಯೋದಕ್ಕೆ ನಾವು ನಮ್ಮ ಲಿಮಿಟ್ಸ್ಗಳನ್ನ ಪುಷ್ ಮಾಡ್ತೀವಿ. ಎರಡನೇದಾಗಿ, ನಾವು ನಮ್ಮ ಕಂಫರ್ಟ್ ಝೋನ್ನ ಬಿಡಬೇಕಂದ್ರೆ ಮೊದಲು ರಿಯಲೈಸ್ ಮಾಡಬೇಕಾಗಿರೋದು ಏನಂದರೆ, ಯಾವ ವಿಷಯಗಳು ನಮ್ಮನ್ನು ನಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋದನ್ನು ತಡೆಯುತ್ತವೆ, ಯಾವ ಬಂಧನಗಳು ನಮ್ಮ ದೋಣಿಯನ್ನು ಮುಂದೆ ಸಾಗಿಸೋದಕ್ಕೆ ಬಿಡಲ್ಲ. ಮೊದಲು ಅವುಗಳನ್ನು ಹುಡುಕಬೇಕು. ಅವುಗಳಿಂದ ಮೊದಲು ದೂರ ಆಗಬೇಕು. ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಪರ್ಪಸ್ ಇರಲ್ಲ, ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಒಂದು ಬಲವಾದ ಉದ್ದೇಶ ಇರಲ್ಲ, ಅಲ್ಲಿವರೆಗೂ ನಾವು ನಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ನಮ್ಮ ದೋಣಿಯನ್ನು ನಮ್ಮ ಗುರಿಯತ್ತ ಸಾಗಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಅದೇ ರೀತಿ ಯಶಸ್ಸಿನ ಗುರಿ ಮುಟ್ಟಲು ಅಡ್ಡಿಯುಂಟು ಮಾಡುವಂಥ ಲೋಪದೋಷಗಳು ಇರುತ್ತವೆ. ಅವುಗಳನ್ನು ಕತ್ತರಿಸದೆ ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ದೋಣಿ ಯಶಸ್ಸಿನ ದಡ ಮುಟ್ಟೋದು ಸಾಧ್ಯವಿಲ್ಲ. ಸ್ನೇಹಿತರೆ, ಕತೆ ತುಂಬ ಸಣ್ಣದು, ಆದರೆ ಇದರಿಂದ ಸಿಗುವಂಥ ಮಾರಲ್ ತುಂಬ ದೊಡ್ಡದು. ಫ್ರೆಂಡ್ಸ್, ಕೊನೆಯದಾಗಿ ಬೆಸ್ಟ್ ಆಫ್ ಲಕ್ ಎವ್ರಿವನ್. ಐ ಹೋಪ್ ಈ ವಿಡಿಯೋ ನಿಮ್ಮನ್ನು ಕಂಫರ್ಟ್ ಝೋನ್ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಸ್ಗಳನ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ NS ದೇಸಾಯಿ ಚಾನೆಲ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.